ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಸ್ತಿಕಾಯಿ ಗೊಜ್ಜು ಇನ್ಸ್ಟೆಂಟ್ ಮಿಕ್ಸನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕನ್ನಡದಲ್ಲಿ ಉಸ್ತಿಕಾಯಿ ಅಂತಾರೆ, ತಮಿಳಲ್ಲಿ ಇದನ್ನು ಸುಂಡೆಕಾಯಿ ಅಂತ ಕರೀತಾರೆ. ಈ ಸುಂಡೆಕಾಯಿ ವತ್ತ ಕೊಳಂಬು ಅಂತ ಹೇಳೋದನ್ನು ಕನ್ನಡದಲ್ಲಿ ಉಸ್ತಿಕಾಯಿ ಗೊಜ್ಜು ಅಂತ ನೀವು ಹೇಳ್ಬೋದು. ಈ ಥರ ಇನ್ಸ್ಟೆಂಟ್ ರೆಡಿಮೇಡ್ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಮಿಕ್ಸನ್ನು, ನಿಮ್ಗೆ ಯಾವಾಗೆಲ್ಲ ಬೇಕೋ ಆವಾಗೆಲ್ಲ ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಎಲ್ಲೆಲ್ಲ ನಿಮ್ಗೆ ಒಲೆ ಇರೋದಿಲ್ಲ ಅಲ್ಲ, ಅಂಥ ಟೈಮಲ್ಲೆಲ್ಲ ಹೋಟ್ಲಲ್ಲಿ ಕೆಟ್ಲಿಟ್ಟಿರ್ತಾರೆ. ಆ ಕೆಟ್ಲಲ್ಲಿ ನೀರು ಕಾಯಿಸ್ಕೊಂಡು ಈ ಗೊಜ್ಜು ಮಿಕ್ಸ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾಗಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಮನೇಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗೆಲ್ಲ ಗೊಜ್ಜು ಮಾಡಬೇಕು ಅನಿಸುತ್ತೋ ಸುಮ್ಮನೆ ಎಣ್ಣೆಗೆ ಹಾಕಿ ಈ ಪೌಡ್ರನ್ನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಗೊಜ್ಜು ರೆಡಿ ಆಗೋಗುತ್ತೆ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಪದಾರ್ಥ ಏನೇನು ಬೇಕು ಅಂತಲೂ ಹೇಳ್ತೀನಿ ನೋಡಿ. ಒಂದು ಮೆಷರು ಯಾವುದೇ ನೀವು ಅಳತೆಗೆ ತೊಗೊಳ್ಳಿ. ಒಂದು ಮೆಷರ್ ಧನಿಯಾ, ಅದೇ ಮೆಷರಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ. ಈಗ 1 ಕಪ್ ಧನಿಯಾ ತೊಗೊಂಡಿದ್ರೆ ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ. ಇಲ್ಲಿ 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು, ಸೇಲಮು ಮತ್ತು ಮಣ್ಕಟ್ಟಿದ್ದು. ಮಣ್ಕಟ್ಟಿ ಸ್ವಲ್ಪ ಖಾರ ಇರೋದ್ರಿಂದ ನೋಡ್ಕೊತ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಮೆಣಸು ಡ್ರೈ ರೋಸ್ಟ್ ಮಾಡಬೇಕು. ನೀವು ಸಪ್ರೇಟಾಗಾದರೂ ಹುರಿದು ಪೌಡ್ರ್ ಮಾಡ್ಕೋಬೋದು. ಈ ಥರ ಒಟ್ಟಿಗೆ ಹಾಕಿ ಕೂಡ ಮಾಡ್ಕೋಬೋದು. ಜಾಸ್ತಿ ನೀವು ಮಾಡಿಟ್ಕೊಂಡ್ರೆ ಸಪ್ರೇಟಾಗಿ ಹುರ್ಕೊಳ್ಳಿ, ಯಾಕಂದರೆ ಒಂದೊಂದು ಪದಾರ್ಥ ಹುರಿಯೋದು ಒಂದೊಂದು ಟೈಮ್ ತೊಗೊಳುತ್ತೆ. ಬಟ್ ನಾನು ಸ್ವಲ್ಪ ಸುಲಭ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ. ಚೆನ್ನಾಗಿ ಹೊಂಬಣ ಬರೋವರೆಗೂ ಹುರಿಬೇಕು, ಸೀಸಬಾರ್ದಾದರೆ. ಆಮೇಲೆ ಇನ್ನೂ 2 ಪದಾರ್ಥಗಳು ಹಾಕಬೇಕು, ಏನು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಇದನ್ನು ಫಸ್ಟು ಹುರ್ಕೊಳ್ಳೋಣ. ನೋಡಿ, ಹುರಿದಿದ್ದಾಗಿದೆ. ಈಗ ಇದನ್ನು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು. ಇದು ಪೌಡ್ರ್ ಮಾಡ್ಕೋಬೇಕಂದ್ರೆ ಇದ್ರ ಜೊತೆಗೆ ಮುಖ್ಯವಾದ ಇಂಗ್ರೀಡಿಯೆಂಟು ಹುಣಸೆಹಣ್ಣು. 1 ಕಪ್ಪಲ್ಲಿ ಧನಿಯಾ ತೊಗೊಂಡಿದ್ವಲ್ವ, ಅದೇ ಕಪ್ಪಲ್ಲಿ ಅಳತೆಗೆ ಹುಣಸೆಹಣ್ಣನ್ನು ತೊಗೋಬೇಕು. ತುಂಬ ಪ್ರೆಸ್ ಮಾಡಿ ಹಾಕಬೇಡಿ, ಸುಮ್ಮನೆ ಹಾಗೆ 1 ಕಪ್ ಬರೋಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಕ್ಲೀನ್ ಮಾಡ್ಕೊಳ್ಳಿ, ಅದು ಕಡ್ಡಿ ಗಿಡ್ಡಿ ಏನೂ ಇರಬಾರ್ದು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹುಣಸೆಹಣ್ಣು ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಒಳ್ಳೆ ಬಿಸ್ಕೆಟ್ ಥರ ಡ್ರೈ ಆಗುತ್ತೆ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೌಡ್ರ್ ಮಾಡಿ ಲಾಸ್ಟಲ್ಲಿ ಹುಣಸೆಹಣ್ಣು ಇದು ಹುರಿದಿರೋದನ್ನ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಕೊಂಡ್ರೆ ಹೊಂದ್ಕೊಂಡು ಚೆನ್ನಾಗಾಗತ್ತೆ. ಚೆನ್ನಾಗಿ ಹುರಿಲಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಮೆತ್ಕೊಂಡ್ಬಿಡುತ್ತೆ ಆ ಬ್ಲೇಡ್ಗೆ. ಅದರಿಂದ ಹುರಿಯೋದು ತುಂಬ ಇಂಪಾರ್ಟೆಂಟ್. ಇದನ್ನು ಈ ಹುಣಸೆಹಣ್ಣು ಹುರಿಬೇಕಾದ್ರೆ ದೊಡ್ಡ ಉರಿಲಿ ಹುರಿಬಾರ್ದು, ತುಂಬ ಹೊಗೆ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿಲೇ ಫ್ರೈ ಆಗಬೇಕು. ಆ ಬಿಸಿಗೇ ಬೇಗ ಇದು ಫ್ರೈ ಆಗುತ್ತೆ. ಏನಿಲ್ಲ, ಒಂಥರ ಅಂಟ್ತಾ ಇರುತ್ತಲ್ವ, ಅದೆಲ್ಲ ಬಿಸ್ಕೆಟ್ ಥರ ಡ್ರೈ ಆಗುತ್ತೆ ಅಷ್ಟೇ. ಇದೊಂದು 2 ನಿಮಿಷ ಆಗುತ್ತೆ. ಅಷ್ಟೊತ್ತಲ್ಲಿ ಇದು ತಣ್ಣಗೂ ಆಗಿರುತ್ತೆ. ಸೊ ದಟ್ ಅವಾಗ ಪೌಡ್ರ್ ಮಾಡ್ಬೋದು. ಹುಣಸೆಹಣ್ಣು ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ಒಲೆ ಉರಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಆವಾಗಲೇ ಅದು ಒಂಥರ ಬಿಸ್ಕೆಟ್ ಥರ. ಇವಾಗ ಹೆಂಗಿರು ಹುರಿದಿದ್ದೀವಲ್ಲ ಅದರ ಜೊತೆಗೆ ಈ ಹುಣಸೆಹಣ್ಣನ್ನು ಹಾಕಿ ಪೌಡ್ರ್ ಮಾಡ್ಕೋಬೇಕು. ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಪೌಡ್ರ್ ಮಾಡ್ಕೊಂಡ್ಮೇಲೆ ಇನ್ನೂ 1-2 ಪದಾರ್ಥಗಳನ್ನ ಸೇರಿಸೋದಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಮಂತಕಾಳಿಕ ಅಂದರೆ ಉಸ್ತಿಕಾಯಿದು ಗೊಜ್ಜಾಗಿರೋದ್ರಿಂದ ಅದನ್ನು ಸೇರಿಸ್ಬೇಕಲ್ವಾ, ಅದನ್ನು ಫೈನಲ್ ಆಗಿ ಸೇರಿಸೋಣ. ನೋಡಿ, ಹುಣಸೆಹಣ್ಣು ಫ್ರೈ ಮಾಡಿದ್ವಲ್ಲ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಥರ ಆಗಿದೆ ನೋಡಿ ತಣ್ಣಗಾದ್ಮೇಲೆ. ಈಗ ಫಸ್ಟು ಹುಣಸೆಹಣ್ಣನ್ನು ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ ಯಾವ ರೀತಿ ಪೌಡ್ರ್ ಆಗಿದೆ ಅಂತ. ಸ್ವಲ್ಪ ರವೆ ಥರ ತರಿಯಾಗಾಗಿದೆ, ಫುಲ್ ನೈಸ್ ಆಗಿಲ್ಲ. ಮತ್ತು ಇನ್ನೂ ಒಂದು ಸ್ವಲ್ಪ ಹೀಗೆ ಇದೆ. ಈಗ ನಾವು ಹುರಿದಿದ್ದೀವಲ್ಲ ಕಡಲೆಬೇಳೆ, ತೊಗರಿಬೇಳೆ ಎಲ್ಲ, ಆ ಧನಿಯಾ ಹುರಿದಿರೋದೆಲ್ಲ ಇದರಲ್ಲಿ ಹಾಕಿ ಇದ್ರ ಜೊತೆಗೆ ಅದನ್ನು ಪೌಡ್ರ್ ಮಾಡೋಣ, ಅವಾಗ ಹೊಂದ್ಕೊಳ್ಳುತ್ತೆ. ನೋಡಿ, ಹುಣಸೆಹಣ್ಣು ಪೌಡ್ರ್ ಫಸ್ಟ್ ಮಾಡ್ಕೊಂಡ್ವಿ, ಆಮೇಲೆ ಹುರಿದಿರೋಂಥದ್ದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿದ್ದೀವಿ. ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಇವಾಗ ಈಗ ಏನು ಮಾಡಬೇಕಂದ್ರೆ 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ. ಬೆಲ್ಲದ ಪುಡಿ ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.
ನನ್ನ ಸಜೆಷನ್ ಕೇಳಂಗಿದ್ರೆ ಹಾಕಿ, ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ. ಬೆಲ್ಲದ ಪುಡಿನೂ ಹುಣಸೆಹಣ್ಣು ಹುರಿದಿರೋಂಥ ಮಸಾಲೆಗಳು ಎಲ್ಲ ಸೇರಿಸಿ ಪೌಡ್ರ್ ಮಾಡಿದ್ದೀನಿ. ಇವಾಗ ಈ ಪೌಡ್ರು ರೆಡಿಯಾಗಿದೆ. ಇವಾಗ ಏನು ಮಾಡೋಣ ಅಂದರೆ ಈ ಬೇಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಿ ಇಟ್ಬಿಟ್ಟು ನೋಡಿ, ಇದೆ ಮಂತಕಾಳಿಕ ಅಂತಾರೆ. ಇದು ಬಂದು ನಿಮಗೆ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ಕೆಲವೊಂದು ಸತಿ ಈ ಹಪ್ಪಳ ಸಂಡಿಗೆ ಮಾರ್ತಾರಲ್ಲ ಮಂಗಳೂರು ಸ್ಟೋರ್ಸು, ಅದರಲ್ಲೂ ಸಿಗುತ್ತೆ. ಇದು ಏನೂ ಇಲ್ಲ, ಈ ಹಸಿ ಕಾಯಿನ ಮಂತಕಾಳಿಕ ಅನ್ನೋ ಕಾಯಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀವಿ ಅಷ್ಟೇ, ಡ್ರೈ ಆಗಿರುತ್ತಿದ್ದು. ಇದನ್ನು ಹಾಕಿ ಮಾಡೋದು, ಹಸಿದ್ರಲ್ಲೂ ಮಾಡ್ಬೋದು. ಈ ಥರ ಒಣಗಿಸಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಎಣ್ಣೆ ಎಲ್ಲ ಏನು ಹಾಕಬಾರ್ದು, ಹಾಗೇನೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಈ ಮಂತಕಾಳಿಕ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ನೋಡಿ, ನಾವು ಕಡಲೆಬೇಳೆ ತೊಗರಿಬೇಳೆ ಉರಿಬೇಕಾದ್ರೂ ಕೂಡ ನಾವು ಎಣ್ಣೆ ಹಾಕಿಲ್ಲ. ಹುಣಸೆಹಣ್ಣಿಗೂ ಹಾಗೇ ಡ್ರೈ ರೋಸ್ಟ್ ಮಾಡಿದ್ದೀವಿ, ಹಾಗೇ ಇದನ್ನು ಡ್ರೈ ರೋಸ್ಟೇ ಮಾಡಬೇಕು. ಎಣ್ಣೆ ಹಾಕಿ ಹುರಿದ್ಬಿಟ್ರೆ ಸ್ವಲ್ಪ ದಿವಸ ಇಡೋಕ್ಕಿಲ್ಲ, ಒಂಥರ ಎಣ್ಣೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಬಳಸ್ತೇನೆ ಎಲ್ಲನೂ ಡ್ರೈಯಾಗೆ ಹುರ್ಕೋಬೇಕು. ಟ್ರಾವೆಲಿಂಗ್ ಪರ್ಪಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಗೆ ಯಾವಾಗೆಲ್ಲ ನೀವು ಪೊಂಗಲ್ಲು ಆ ಥರ ಮಾಡಿದಾಗ ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಈ ವತ್ತ ಕೊಳಂಬಂತೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಮಾಡಿ ಇಟ್ಕೊಳ್ಳಿ, ನೆನೆಸ್ದಾಗ ಮಾಡ್ಕೋಬೋದು. ಅದು ಗೊಜ್ಜುನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹುರಿದು ಪುಡಿ ಮಾಡಿದ್ಮೇಲೆ ಇದನ್ನೇನು ಪುಡಿಯೋದು ಮಾಡೋದು ಬೇಡ, ಈಗ ಆಲ್ರೆಡಿ ಪುಡಿ ಮಾಡಿದ್ದೀವಿ, ಇದಕ್ಕೆ ಸೇರಿಸೋದು ಅಷ್ಟೇ. ಆಮೇಲೆ ಗೊಜ್ಜು ಮಾಡೋದು ಡೈರೆಕ್ಟಾಗಿ. ಈ ಪುಡಿ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ. ಈಗ ಈ ಮಿಶ್ರಣಕ್ಕೆ ಸೇರಿಸ್ಕೊಂಬಿಡೋಣ. ಯಾವ ಬಾಣಲೆಯಲ್ಲಿ ಹುರಿದಿದ್ವಲ್ಲ ಈಗ ಅದೇ ಬಾಣಲೆನ ಇಟ್ಟು 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯಿಲಿ. ಇವಾಗ ನಾವು ಸಾಸಿವೆ ಏನು ಹಾಕೋದು ಬೇಡ, ಯಾಕಂದರೆ ಆಲ್ರೆಡಿ ನಾವು ಮಿಶ್ರಣಕ್ಕೆ ಎಲ್ಲ ಸಾಸಿವೆ ಹಾಕಿದ್ದೀವಿ. ಈಗ ಈ ಮಿಶ್ರಣಕ್ಕೆ ಅರಿಶಿನ ಪುಡಿ ಮಾತ್ರ ಸೇರಿಸ್ತಿದ್ದೀನಿ. ನೋಡಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. 1 ಟೀ ಸ್ಪೂನು ಅರಿಶಿನ ಪುಡಿ ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡ್ರೈ ಕಂಟೈನರಲ್ಲಿ, ಬಾಟ್ಲಲ್ಲೋ ಇಲ್ಲ ಪ್ಲಾಸ್ಟಿಕ್ ಡಬ್ಬ ಒದ್ದೇ ಇರಬಾರ್ದು, ನೀಟಾಗಿ ಒರೆಸಿ ಅದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಬಳಸ್ಕೋಬೋದು. ಯಾವಾಗೆಲ್ಲ ಬೇಕೋ ಆವಾಗೆಲ್ಲ ಈ ಗೊಜ್ಜು ಮಾಡ್ಕೋಬೋದು. ತರಕಾರಿ ಇಲ್ಲದಾಗೆಲ್ಲ ಈ ಗೊಜ್ಜು ಮಾಡ್ಕೋಬೋದು. ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಎಸ್ಪೆಷಲಿ ಪೊಂಗಲ್ ಮಾಡಿದಾಗೆಲ್ಲ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಇವಾಗ ಜಸ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕಬೇಕಷ್ಟೇ ಗೊಜ್ಜೊಳಗಡೆ. ನಾವು ಉಪ್ಪು ಸೇರಿಸಿಲ್ಲ, ಇವಾಗ ಸೇರಿಸ್ತೀವಿ. ಯಾಕಂದರೆ ಉಪ್ಪು ಮೊದಲೇ ಹಾಕ್ಬಿಟ್ರೆ ನಮ್ಗೆ ಕಡಿಮೆ ಆಯಿತು ಅಂತಂದರೆ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತಾಯಿದ್ದೀನಿ, ಉಪ್ಪು ಸೇರಿಸಿಲ್ಲ, ಹಂಗೆ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಎಣ್ಣೆಲಿ ಹಾಕಿದ್ದೀವಲ್ವ, ಇವಾಗ ನೀರು ಸೇರಿಸೋಣ. ನೀರು ಸೇರಿಸಿದ್ರೆ ಸಾಕು. ಸರಿ, ಸಾಸಿವೆ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ನೋಡಿ, ಇಷ್ಟು ಗೊಜ್ಜು ಮಾಡ್ತಾಯಿದ್ದೀನಿ ನಾನು. ಈಗ ಕುದಿಬೇಕಿದು, ಕುದ್ಮೇಲೆ ಗಟ್ಟಿ ಆಗುತ್ತೆ. ಉಪ್ಪು ಸೇರಿಸೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಕುದ್ರೆ ಸೂಪರಾದ ಭತ್ತ ಕೊಳಂಬು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಸೂಪರಾದ ಭತ್ತ ಕೊಳಂಬು ರೆಡಿ. ಮಂತಕಾಳಿಕ ಕೊಳಂಬು ಅಂತ ಹೇಳ್ಬೋದು, ಗೊಜ್ಜು ಅಂತ ಹೇಳ್ಬೋದು, ಯಾವ ಹೆಸರಿಂದನಾದರೂ ಹೇಳ್ಬೋದು. ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಘಮ 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 ಸ್ಮೆಲ್ ಬರ್ತಾ ಇದೆ. ನೀವೆಲ್ಲ ಒಂದು ಸತಿ ಮಾಡಿಕೊಂಡು ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ನನಗೂ ಒಂದು ಖುಷಿಯಾಗುತ್ತೆ. ಮತ್ತು ಇವೆಲ್ಲ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಒಂದು 15 ಡೇಸ್ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಕೆಡೋದಿಲ್ಲ, ಏನಾಗಲ್ಲ, ಸಖತ್ತಾಗಿರುತ್ತೆ. ಕನ್ಸಿಸ್ಟೆನ್ಸಿ ಮಾತ್ರ ನೀವು ಯಾವುದಕ್ಕೆ ಮಾಡ್ಕೋತೀರಾ ಅಂತ ನೋಡ್ಕೊಂಡು ಮಾಡ್ಕೋಬೇಕು. ಇವಾಗ ನೀವೇನಾದರೂ ಚಪಾತಿಗೆ ಪೊಂಗಲ್ಗೆ ಅಂತ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ನೀರು ಹಾಕಬೇಕು, ಆ ಪೌಡ್ರ್ ಹಾಕ್ಬಿಟ್ಟು. ನಾನಿವಾಗ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಮಾಡ್ತಾ ಇರೋದ್ರಿಂದ ಈ ಥರ ಸ್ವಲ್ಪ ತಳುಗೆ ಮಾಡಿದ್ದೀನಿ. ಸೊ ದಟ್ ಅನ್ನಕ್ಕೆ ಈಸಿಯಾಗಿ ಕಲಿಸ್ಕೋಬೋದು. ಅದು ಚಪಾತಿಗಾದರೆ ಈ ಥರ ಆಗಲ್ಲ, ಸ್ವಲ್ಪ ಗಟ್ಟಿ ಬೇಕು. ನಾವು ನೀರು ಹಾಕೋದ್ರ ಮೇಲೆ ಹೋಗುತ್ತೆ ಗಟ್ಟಿ ತೆಳು ಎಲ್ಲ. ಓಕೆನಾ ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಸುಲಭವಾಗಿ ರುಚಿಯಾಗಿ ಅಡುಗೆಗಳನ್ನ ತೋರಿಸ್ಕೊಡ್ಬೇಕು ಅಂತಲೇ ನನ್ನ ಮೇಯ್ನ್ ಇಂಟೆನ್ಷನ್ನು. ಮತ್ತು ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.
ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.